ದಿನಾಂಕ 28/1/2025. ಸಮಯ ಮಧ್ಯಾಹ್ನ 12:20. ನೆಲ ಕಚ್ಚಿದ್ವು ವಿದ್ಯುತ್ ಕಂಬಗಳು. ಎಸ್, ಮಳೆ ಬಂದು ನೆಲ ಹಸಿಯಾಗಿ ಹಲವು ವಿದ್ಯುತ್ ಕಂಬಗಳು ನೆಲ ಕಚ್ಚಿದ್ವು. ವಿದ್ಯುತ್ ವೈರ್ಗಳು ನೆಲ ತಾಗಿದ್ವು. ರೈತರಿಗೆ ಬೇಸಾಯ ಮಾಡೋಕೆ ಅಡಚಣೆ ಕೂಡ ಆಗ್ತಿತ್ತು. ಜೊತೆಗೆ ವಿದ್ಯುತ್ ಇಲ್ಲದೆ ಬೆಳೆಗಳಿಗೆ ನೀರು ಸಿಗದೆ ಬೆಳೆ ಒಣಗೋಕೆ ಶುರುವಾಗಿತ್ತು. 6 ತಿಂಗಳಾದರೂ ಜೆಸ್ಕಾಂನವರು ಕ್ಯಾರೆ ಅಂದಿರಲಿಲ್ಲ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಕರೆಕ್ಟ್ ಇಟ್ಟಿದ್ದಾರೆ ನೋಡಿ ಮರೆಪ್ಪ. ಬಟ್ ಸಂಬಳ ಪ್ರತಿ ತಿಂಗಳು ಬರೆಯೋದನ್ನ ಮರೆಯೋದಿಲ್ಲಪ್ಪ, ಕೆಲಸ ಮಾತ್ರ ಮರೀತೀರಪ್ಪ. ಯಾಕಪ್ಪ ಮರೆಪ್ಪ, ಎಲ್ಲಿದ್ದೀರಪ್ಪ? ಬನ್ರಪ್ಪ, ಕಾಯ್ತಾ ಇದೆ ಕಂಬ ನಿಮಗೆ. ಕಂಬ ಅಂದರೆ ಇದು ರೀ, ಲೈಟ್ ಕಂಬ, ಬೇರೆ ಕಂಬ ಅಂದ್ಕೋಬೇಡಿ. ಟ್ರಾನ್ಸ್ಫಾರ್ಮರ್ ಜೊತೆ 15 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕಳೆದ 6 ತಿಂಗಳಿಂದ ನಿಮ್ಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ ರಾಮ. ಬೆಸ್ಕಾಂ ಕಚೇರಿಗೆ ಸುಸ್ತಾಗಿದ್ದಾರೆ ಅನ್ನದಾತರು. ಇದನ್ನ ಲವೀಶ್ ಅವರ ಗಮನಕ್ಕೂ ಸುಶೀಲಾ ಮೇಡಮ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ಇದು ಲಾಸ್ಟ್ ಚಾನ್ಸ್ ಮರೆಪ್ಪ ಅವರೇ. ಈ ಕ್ಷಣ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇದ್ರೆ ನೀವು ಜೆಸ್ಕಾಂನ AEE ಆಗಿ ಮುಂದುವರಿಯುವುದನ್ನು ಕೂಡ ಮರೆಯಬೇಕಾಗತ್ತೆ ಮರೆಪ್ಪ ಅವರೇ. ಮಂತ್ರಿಗೆ ಹೇಳ್ಬಿಟ್ಟು ಎಂತ ಫಿಟ್ಟಿಂಗ್ ಇಡ್ತೀನಿ ಅಂತಂದ್ರೆ ನಿಮ್ಗೆ ಎಲ್ಲೂ ಮತ್ತೆ ಕೆಲಸ ಸಿಗಬಾರ್ದು, ತೆಗೆದು ಬಿಸಾಕ್ಬೇಕು ನಿಮ್ಮನ್ನ. ಇಡ್ಲಾ ಫಿಟ್ಟಿಂಗು. ಸೂಪರ್ 3 ವರದಿಗೆ ಬೆಚ್ಚಿ ಬಿದ್ದ ಜೆಸ್ಕಾಂ. ಸೂಪರ್ 3ಯಲ್ಲಿ ಮಳೆ ನಿಂತರೂ ಇನ್ನೂ ಕಂಬ ನೆಟ್ಟಗೆ ಮಾಡೋಕೆ ಆಗಿಲ್ವಾ, ನೆಟ್ಟಗೆ ಕೆಲಸ ಮಾಡ್ತಿರೋ ಇಲ್ವೋ ಅಂತ ಸುದ್ದಿ ಮಾಡ್ತಿದ್ದಂತೆ ಜೆಸ್ಕಾಂನವರು ಬೆಚ್ಚಿ ಬಿದ್ದಿದ್ರು. ಮಾಹಿತಿ ನೀಡದೆ ಲೈನ್ ಮ್ಯಾನ್ ರೆಡಿ ಮಾಡಿದ್ರು. ವರದಿ ಪ್ರಸಾರ ಆಗ್ತಿದ್ದಂತೆ ಯಾರಿಗೂ ಗೊತ್ತಾಗದ ಹಾಗೆ ಜೆಸ್ಕಾಂನವರು ಬಾಣತಿಹಾಳ ಗ್ರಾಮಕ್ಕೆ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದಾರೆ. ಬಳಿಕ ಫಟಾಫಟ್ ಅಂತ ಹೊಸ ಕಂಬ ಕಳಿಸಿದ್ದಾರೆ. ತಕ್ಷಣವೇ ಗುಂಡಿ ತೋಡಿ ಚಕಾಚಕ್ ಅಂತ ಲೈನ್ ಎಳೆದಿದ್ದಾರೆ. ಜಮೀನು ಹೋಗಿ ನೋಡಿದ್ರೆ ರೈತರು ಖುಷ್. ವರದಿಯಾಗಿ 2-3 ದಿನಗಳಲ್ಲಿ ಎಲ್ಲ ಕಂಬ ನೆಟ್ಟಗಾದ್ವು. ಜೆಸ್ಕಾಂನ ಮರೆಪ್ಪ ಅವರು ಎಲ್ಲವನ್ನ ಸರಿ ಮಾಡಿಸಿದ್ರು. ನಮ್ಮ ಯಾದಗಿರಿ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಕಂಬಗಳು ನೆಟ್ಟಗೆ ಆಗಿ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕನೆಕ್ಷನ್ ನೀಡಲಾಗಿತ್ತು. ಜಮೀನಿಗೆ ಹರಿಯುತ್ತಿದೆ ನೀರು. ನಳಿಸುತ್ತಿವೆ ರೈತರ ಬೆಳೆಗಳು. ವಿದ್ಯುತ್ ಇಲ್ಲದೆ ಬೆಳೆಗಳು ಒಣಗುತ್ತಿದ್ವು. ಇದೀಗ ಸೂಪರ್ 3 ಮೂಲಕ ವಿದ್ಯುತ್ ಕನೆಕ್ಷನ್ ಸಿಕ್ಕಿ ಜಮೀನಿಗೆ ನೀರು ಹರಿಯುತ್ತಿದೆ. ಬೆಳೆಗಳು ನಳಿಸುತ್ತಿವೆ. ಇದೆಲ್ಲ ಸಾಧ್ಯ ಆಗಿದ್ದು ಸೂಪರ್ 3ಯಿಂದ ಅಂತ ಅನ್ನದಾತರು ಥ್ಯಾಂಕ್ಸ್ ಹೇಳಿದ್ರು. ಆರ್ ಕರ್ನಾಟಕ ಸ್ವಾಗತ ಹೇಳ್ಬೇಕ್ರಿ ನಾವು. ಆ್ಯಕ್ಚುಲಿ ಇದು ಕಂಬ 16ನೇ ತಾರೀಕು ಬಂದು ಇದು ಮಾಡಿದ್ರಿ. 6 ತಿಂಗಳಿಂದ ಬಿದ್ದಿದ್ವಿ ಕಂಬಗಳು. ಬಿದ್ದಾಗ ಯಾರು ಹೋಗಿ ಎಲ್ಲರಿಗೆ ಅರ್ಜಿ ಹಾಕಿದ್ವಿ, ಅದೆಲ್ಲ ಕೊಟ್ಟು ಬಂದಿದ್ವಿ ರೀ. ಕೊಟ್ಟು ಬಂದ್ರೆ ಯಾರು ಸ್ಪಂದನೆ ಮಾಡಿರಲಿಲ್ಲ. ಎಲ್ಲ ದಿನ ಹೋಗಿದ್ದೀವಿ ರೀ. 2 ದಿನ ಬಿಟ್ಟು 3 ದಿನ ಬಿಟ್ಟು ಬರ್ತೀವಿ ಹಂಗೆ ಹಿಂಗೆ ಹೇಳಿದ್ರಿ. ಬಂದಿದ್ದಿಲ್ಲ ರೀ. ಈ ಆರ್ ಕನ್ನಡದಿಂದ ಭಾಳ ಉಪಕಾರ ಐತೆ ರೀ. ಬಂದು 2 ದಿನದಾಗೆ ಬಂದು ಹಾಕಿದ್ರಿ ಕಂಬಗಳು. 2 ಕಂಬ ತಂದಿಟ್ಟಿದ್ರಿ. ಮತ್ತು ಬರ್ತವಂತ ಹೇಳಿದ್ರೆ ಬರಲಿಲ್ಲ ರೀ. ಈಗ ಏನು ಆರ್ ಕನ್ನಡದಾಗಿಂದ ನ್ಯೂಸ್ ಬಂತು ರೀ. ಬಂದ ಮ್ಯಾಗ ಎಲ್ಲಷ್ಟು ಕಂಬ ಎತ್ತಿದ್ದಾರೆ. ಈಗ ಬೆಳೆ ಒಣಗತ್ತಿದ್ದವು ರೀ. ಈಗ ಎಲ್ಲ ಕೊಟ್ಟರಿ ಕಲೆಕ್ಷನ್ ಕೊಟ್ಟಿಂದ ಎಲ್ಲ ಬೆಳೆಗಳು ಹಚ್ಚ ಕಾಣಕತ್ತೇವ್ರಿ. ನೀರು ಬಿಟ್ಟು ನೋಡ್ರಿ ಆರ್ ಕನ್ನಡಗಳು ಧನ್ಯವಾದಗಳು. ರಿಪಬ್ಲಿಕ್ ಸುದ್ದಿ ಮಾಡಿದ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದ ತಕ್ಷಣ ನೋಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಹೊತ್ತು ಒಂದು 2-3 ಕಂಬ ತಂದು ಹಾಕಿದಾಗ ಮಾಡಿದ್ರು. ಆಮೇಲೆ ತಿರ್ಗಾ ಸ್ವಲ್ಪ ಹೊತ್ತು ಮತ್ತೆ ಹಂಗೆ ಹೋದ ತಕ್ಷಣ ಆಮೇಲೆ ಇದು ರಿಪಬ್ಲಿಕ್ ಒಳಗೆ ಸುದ್ದಿಯನ್ನು ಬಂದ ತಕ್ಷಣವೇ ಪೂರ ಎಚ್ಚೆತ್ತುಕೊಂಡು ಬಂದು ಎಲ್ಲ ಕಂಬಗಳನ್ನು ಹಾಕಿಬಿಟ್ಟು ಕಲೆಕ್ಷನ್ ಕೊಟ್ಟು ಇವತ್ತು ದಿನಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ರು. ನಾವು ಇವಾಗ ರಿಪಬ್ಲಿಕ್ ಮಾಧ್ಯಮರಿಗೆ ಧನ್ಯವಾದ ಹೇಳ್ತೀವಿ. ಅವ್ರಿಲ್ಲ ಅಂದರೆ ನಮ್ಮದು ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೂ ಕೂಡ ಈ ರಿಪಬ್ಲಿಕಲ್ಲಿ ಮಾಧ್ಯಮ ಪ್ರಸಾರ ಆದಮೇಲೆ ಬಂದು ಇದು ನಮ್ಗೆ ಸ್ಪಂದನೆಗೆ ಅಧಿಕಾರಿಗಳು ನೀಡಿದ್ದಾರೆ. ಅಧಿಕಾರಿಗಳು ಧನ್ಯವಾದ ಹೇಳ್ತೀನಿ. ಬಂದುಬಿಟ್ಟು ಕಲೆಕ್ಷನ್ ಆಗಿಬಿಟ್ಟು ಎಲ್ಲ ನೀರೆಲ್ಲ ಕರೆಕ್ಟಾಗಿ ಬರ್ತಿಲ್ಲ ನೋಡಿಕೊಂಡು ಮತ್ತು ಆಮೇಲೆ ರೈತರಿಗೆಲ್ಲ ಹೇಳಿಬಿಟ್ಟು ಹೋದರು. ಅದಕ್ಕಾಗಿ ಅಂತಿದ್ದು ನಮಗೆ ರಿಪಬ್ಲಿಕ್ ಕಡೆಗಿಂತ ನಮಗೆ ನ್ಯಾಯ ಸಿಕ್ಕಿದೆ. ಅದಕ್ಕೆ ರಿಪಬ್ಲಿಕ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಅಧಿಕಾರಿಗಳು ಕೂಡ ನೀವು ಎಷ್ಟು ಬೇಗ ರೈತರಿಗೆ ಸ್ಪಂದನೆ ಮಾಡ್ತೀರಿ ಹಂಗೆ ರೈತ ನಿಮಗೂ ಒಂದು ಒಳ್ಳೆಯ
ಒಂದು ಹೆಸರು ಬರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಇನ್ನೊಂದ್ಸಲ ಏನಾದಿದ್ದರೆ ರೈತರು ತೊಂದರೆ ಆದರೆ ನೀವು ಬೇಗ ಬಂದು ಸ್ಪಂದನೆ ಮಾಡಬೇಕಂದು ಈ ರಿಪಬ್ಲಿಕ್ ಮೂಲಕ ನಾನು ಅವರಿಗೆ ತಿಳಿಸ್ತೀನಿ. ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ನಮಗೆ ಜನರ ಸಮಸ್ಯೆಗಳೇ ಮೇನ್ ಟಾರ್ಗೆಟ್. ಕೆಲಸ ಮಾಡೋ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್, ಸೋಮಾರಿ ಅಧಿಕಾರಿಗಳಿಗೆ ಕ್ಲಾಸ್. ಇದು ಸೂಪರ್ 3ಯ ಕಮಿಟ್ಮೆಂಟ್. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ದಿನಾಂಕ 28/1/2025. ಸಮಯ ಮಧ್ಯಾಹ್ನ 12:20. ನೆಲ ಕಚ್ಚಿದ್ವು ವಿದ್ಯುತ್ ಕಂಬಗಳು. ಮಳೆ ಬಂದು ನೆಲ ಹಸಿಯಾಗಿ ಹಲವು ವಿದ್ಯುತ್ ಕಂಬಗಳು ನೆಲ ಕಚ್ಚಿದ್ವು. ವಿದ್ಯುತ್ ವೈರ್ಗಳು ನೆಲ ತಾಗಿದ್ವು. ರೈತರಿಗೆ ಬೇಸಾಯ ಮಾಡೋಕೆ ಅಡಚಣೆ ಕೂಡ ಆಗ್ತಿತ್ತು. ಜೊತೆಗೆ ವಿದ್ಯುತ್ ಇಲ್ಲದೆ ಬೆಳೆಗಳಿಗೆ ನೀರು ಸಿಗದೆ ಬೆಳೆ ಒಣಗೋಕೆ ಶುರುವಾಗಿತ್ತು. 6 ತಿಂಗಳಾದರೂ ಜೆಸ್ಕಾಂನವರು ಕ್ಯಾರೆ ಅಂದಿರಲಿಲ್ಲ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಕರೆಕ್ಟ್ ಹೆಸರಿಟ್ಟಿದ್ದಾರೆ ನೋಡಿ ಮರೆಪ್ಪ. ಬಟ್ ಸಂಬಳ ಪ್ರತಿ ತಿಂಗಳು ಬರೆಯೋದನ್ನ ಮರೆಯೋದಿಲ್ಲಪ್ಪ. ಕೆಲಸ ಮಾತ್ರ ಮರಿತೀರಪ್ಪ. ಯಾಕಪ್ಪ ಮರೆಪ್ಪ, ಎಲ್ಲಿದ್ದೀರಪ್ಪ? ಬನ್ರಪ್ಪ, ಕಾಯ್ತಾ ಇದೆ ಕಂಬ ನಿಮಗೆ. ಕಂಬ ಅಂದರೆ ಇದು ರೀ, ಲೈಟ್ ಕಂಬ, ಬೇರೆ ಕಂಬ ಅಂದ್ಕೋಬೇಡಿ. ಟ್ರಾನ್ಸ್ಫಾರ್ಮರ್ ಜೊತೆ 15 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕಳೆದ 6 ತಿಂಗಳಿಂದ ನಿಮ್ಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ ರಾಮ. ಬೆಸ್ಕಾಂ ಕಚೇರಿಗೆ ಸುತ್ತಾಡಿ ಸುಸ್ತಾಗಿದ್ದಾರೆ ಅನ್ನದಾತರು. ಇದನ್ನ ಲವೀಶ್ ಅವರ ಗಮನಕ್ಕೂ ಸುಶೀಲಾ ಮೇಡಮ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ಇದು ಲಾಸ್ಟ್ ಚಾನ್ಸ್ ಮರೆಪ್ಪ ಅವರೇ. ಈ ಕ್ಷಣ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇದ್ರೆ ನೀವು ಜೆಸ್ಕಾಂನ AEE ಆಗಿ ಮುಂದುವರಿಯುವುದನ್ನು ಕೂಡ ಮರೆಯಬೇಕಾಗತ್ತೆ ಮರೆಪ್ಪ ಅವರೇ. ಮಂತ್ರಿಗೆ ಹೇಳ್ಬಿಟ್ಟು ಎಂತ ಫಿಟ್ಟಿಂಗ್ ಇಡ್ತೀನಿ ಅಂತಂದ್ರೆ ನಿಮ್ಗೆ ಎಲ್ಲೂ ಮತ್ತೆ ಕೆಲಸ ಸಿಗಬಾರ್ದು, ತೆಗೆದು ಬಿಸಾಕ್ಬೇಕು ನಿಮ್ಮನ್ನ. ಇಡ್ಲಾ ಫಿಟ್ಟಿಂಗು. ಸೂಪರ್ 3 ವರದಿಗೆ ಬೆಚ್ಚಿ ಬಿದ್ದ ಜೆಸ್ಕಾಂ. ಸೂಪರ್ 3ಯಲ್ಲಿ ಮಳೆ ನಿಂತರೂ ಇನ್ನೂ ಕಂಬ ನೆಟ್ಟಗೆ ಮಾಡೋಕೆ ಆಗಿಲ್ವಾ, ನೆಟ್ಟಗೆ ಕೆಲಸ ಮಾಡ್ತಿರೋ ಇಲ್ವೋ ಅಂತ ಸುದ್ದಿ ಮಾಡ್ತಿದ್ದಂತೆ ಜೆಸ್ಕಾಂನವರು ಬೆಚ್ಚಿ ಬಿದ್ದಿದ್ರು. ಮಾಹಿತಿ ನೀಡದೆ ಲೈನ್ ಮ್ಯಾನ್ ರೆಡಿ ಮಾಡಿದ್ರು. ವರದಿ ಪ್ರಸಾರ ಆಗ್ತಿದ್ದಂತೆ ಯಾರಿಗೂ ಗೊತ್ತಾಗದ ಹಾಗೆ ಜೆಸ್ಕಾಂನವರು ಬಾಣತಿಹಾಳ ಗ್ರಾಮಕ್ಕೆ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದಾರೆ. ಬಳಿಕ ಫಟಾಫಟ್ ಅಂತ ಹೊಸ ಕಂಬ ಕಳಿಸಿದ್ದಾರೆ. ತಕ್ಷಣವೇ ಗುಂಡಿ ತೋಡಿ ಚಕಾಚಕ್ ಅಂತ ಲೈನ್ ಎಳೆದಿದ್ದಾರೆ. ಜಮೀನು ಹೋಗಿ ನೋಡಿದ್ರೆ ರೈತರು ಖುಷ್. ವರದಿಯಾಗಿ 2-3 ದಿನಗಳಲ್ಲಿ ಎಲ್ಲ ಕಂಬ ನೆಟ್ಟಗಾದವು. ಜೆಸ್ಕಾಂನ ಮರೆಪ್ಪ ಅವರು ಎಲ್ಲವನ್ನ ಸರಿ ಮಾಡಿಸಿದ್ರು. ನಮ್ಮ ಯಾದಗಿರಿ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಕಂಬಗಳು ನೆಟ್ಟಗೆ ಆಗಿ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕನೆಕ್ಷನ್ ನೀಡಲಾಗಿತ್ತು. ಜಮೀನಿಗೆ ಹರಿಯುತ್ತಿದೆ ನೀರು. ನಾಳೆ